ಹರಹರ ಮಹಾದೇವ. ಗೆಳೆಯರೇ, ಒಮ್ಮೆ ಪಾರ್ವತಿ ದೇವಿ ಶಿವನಲ್ಲಿ ಹೀಗೆ ಕೇಳುತ್ತಾಳೆ, ಹೇ ಸ್ವಾಮಿ, ವರ್ಷದಲ್ಲಿ 12 ತಿಂಗಳಿದ್ದರು ನಿನಗೆ ಈ ಶ್ರಾವಣ ಮಾಸ ಎಂದರೆ ಏಕೆ ಅಷ್ಟೊಂದು ಪ್ರಿಯ? ಮನುಷ್ಯರಿಗೆ ತಿಳಿಯದಂಥದ್ದು ಏನಾದರೂ ಇದರಲ್ಲಿ ಅಡಗಿದೆಯೇ? ಅದಕ್ಕೆ ಶಿವನು ಮುಗುಳ್ನಗುತ್ತಾ, ದೇವಿ, ಶ್ರಾವಣ ಎನ್ನುವುದು ಬರೀ ತಿಂಗಳಲ್ಲ, ಅದು ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಸಮಯ. ಈ ಸಮಯದಲ್ಲಿ ಮನುಷ್ಯ ಭಕ್ತಿ, ನಿಯಂತ್ರಣ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ತನ್ನ ಬದುಕಿನ ದಾರಿಯನ್ನೇ ಬದಲಾಯಿಸಿಕೊಳ್ಳಬಹುದು ಎನ್ನುತ್ತಾನೆ. ಆಗ ಪಾರ್ವತಿ ದೇವಿ, ಈ ನೀಲಕಂಠ, ಬರೀ ಶ್ರಾವಣದಲ್ಲಿ ಉಪವಾಸವಿದ್ದು ನೀರಿನ ಅಭಿಷೇಕ ಮಾಡಿದರೆ ಸಾಕಾ, ಅಥವಾ ಇದರ ಹಿಂದೆ ಬೇರೇನಾದರೂ ರಹಸ್ಯವಿದೆಯೇ ಎಂದು ಮರುಪ್ರಶ್ನೆ ಮಾಡುತ್ತಾಳೆ. ಶಿವನು ಹೇಳುತ್ತಾನೆ, ದೇವಿ, ನೀರಿನ ಅಭಿಷೇಕ ಮಾಡುವುದು ನಂಬಿಕೆಯ ಗುರುತು ನಿಜ, ಆದರೆ ಮೇಲ್ನೋಟದ ಪೂಜೆಯಿಂದ ಪ್ರಯೋಜನವಿಲ್ಲ. ಮನುಷ್ಯ ತನ್ನ ನಡೆ, ನುಡಿ ಮತ್ತು ಕ್ರಿಯೆಗಳನ್ನು ಪರಿಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ನಿಜವಾದ ಭಕ್ತಿಯಾಗುತ್ತದೆ. ಆಗ ಪಾರ್ವತಿ ದೇವಿ, ಒಬ್ಬ ಮನುಷ್ಯ ಇಡೀ ಶ್ರಾವಣದಲ್ಲಿ ಒಂದೇ ಒಂದು ನಿಯಮವನ್ನು ಕಡ್ಡಾಯವಾಗಿ ಕಾಯ್ದುಕೊಂಡರೆ ಅವನ ಬದುಕನ್ನೇ ಬದಲಾಯಿಸುವ ಆ ನಿಯಮ ಯಾವುದು ಎಂದು ಕೇಳುತ್ತಾಳೆ. ಅದಕ್ಕೆ ಶಿವನು, ಯಾರಾದರೂ ಶ್ರಾವಣ ಮಾಸದಲ್ಲಿ ಮುಂಜಾನೆಯೇ ಎದ್ದು ದೇವರ ನೆನಪಿನಿಂದ ದಿನ ಶುರು ಮಾಡಿದರೆ, ನಿಸ್ವಾರ್ಥ ಕೆಲಸ ಮಾಡಿದರೆ ಅವರಲ್ಲಿ ಆತ್ಮ ಸಂಯಮಯ ಹಾಗೂ ಬದಲಾವಣೆಯ ಹೊಸದಾರಿ ತೆರೆಯುತ್ತದೆ ಎನ್ನುತ್ತಾನೆ. ಪಾರ್ವತಿ ದೇವಿ ಮುಂದುವರೆದು, ಹೇ ತ್ರಿಲೋಚನನೇ, ನೀನು 21 ದಿನಗಳ ಗಡುವನ್ನೇ ಏಕೆ ಹೇಳಿದ್ದೆ? ಹೇಳು, 11 ಅಥವಾ 30 ದಿನಗಳನ್ನು ಏಕೆ ಹೇಳಲಿಲ್ಲ ಎಂದು ಕೇಳುತ್ತಾಳೆ. ಶಿವನು, ದೇವಿ, ಯಾವುದೇ ಒಳ್ಳೆಯ ಕೆಲಸವನ್ನು ಸತತವಾಗಿ ಮಾಡುವುದು ಮನುಷ್ಯನ ಹಳೆಯ ಅಭ್ಯಾಸಗಳನ್ನು ಬದಲಾಯಿಸುತ್ತದೆ. 20 ದಿನಗಳ ಹತೋಟಿಯು ಮನಸ್ಸನ್ನು ಹದಗೊಳಿಸಲು ಮತ್ತು ಹೊಸ ಸಂಸ್ಕಾರವನ್ನು ಕಲಿಸಲು ನೆರವಾಗುತ್ತದೆ ಎನ್ನುತ್ತಾನೆ. ಪಾರ್ವತಿ ದೇವಿಯು, ಹೇ ಮಹಾದೇವ, ಈ ಶ್ರಾವಣ ಮಾಸದ ಮುಂಜಾನೆಯಲ್ಲಿ ಎಂತಹ ಶಕ್ತಿ ಇದೆ ಎಂದು ದೇವತೆಗಳು ಇದನ್ನು ಕೊಂಡಾಡುತ್ತಾರೆ ಎಂದು ಕೇಳಿದಾಗ ಶಿವನು, ಈ ಸಮಯವು ಮನಸ್ಸನ್ನು ಪ್ರಶಾಂತಗೊಳಿಸಲು, ತಪಸ್ಸು ಮಾಡಲು ಮತ್ತು ಸಚಿಂತನೆಗಳನ್ನು ಬೆಳೆಸಿಕೊಳ್ಳಲು ಅತ್ಯಂತ ಸೂಕ್ತ. ಇದನ್ನು ಬಳಸಿಕೊಳ್ಳುವವನು ಬದುಕಿನಲ್ಲಿ ಉನ್ನತ ಮಟ್ಟ ತಲುಪುತ್ತಾನೆ. ನಂತರ ಪಾರ್ವತಿ ದೇವಿ, ಒಬ್ಬ ಮನುಷ್ಯ ಶ್ರಾವಣದಲ್ಲಿ ನಿನ್ನನ್ನು ಪೂಜಿಸಿ ಮನಸ್ಸಿನಲ್ಲಿ ಕೋಪ, ಹೊಟ್ಟೆ ಕಿಚ್ಚು ಮತ್ತು ಕಪಟ ಇಟ್ಟುಕೊಂಡರೆ ಅವನ ಪೂಜೆ ಫಲಿಸುತ್ತದೆಯೇ ಎಂದು ಸವಾಲೆಸೆಯುತ್ತಾಳೆ. ಶಿವನು, ದೇವಿ, ಪೂಜೆಯು ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಬದಲಾವಣೆ ತಂದಾಗ ಮಾತ್ರ ಯಶಸ್ವಿಯಾಗುತ್ತದೆ. ನಡತೆ ಸರಿಯಿಲ್ಲದೆ ಮಾಡುವ ಆಚರಣೆಗಳಿಂದ ಒಳಿತಾಗುವುದಿಲ್ಲ ಎನ್ನುತ್ತಾನೆ. ಪಾರ್ವತಿ ದೇವಿಯು, ಹೇ ವಿಶ್ವನಾಥ, ಸಾಮಾನ್ಯ ಮನುಷ್ಯನೊಬ್ಬ ಶ್ರಾವಣ ಮಾಸದಲ್ಲಿ 21 ದಿನ ಮುಂಜಾನೆ ಎದ್ದು ತನ್ನ ಬದುಕನ್ನೇ ಬದಲಾಯಿಸಿಕೊಂಡ ಉದಾಹರಣೆ ಇದೆಯೇ? ಇದ್ದರೆ ಆ ಕಥೆಯನ್ನು ಹೇಳು ಎಂದಾಗ ಶಿವನು ನಗುತ್ತಾ, ಅಂತಹದ್ದೇ ಒಂದು ಕಥೆ ಇದೆ ದೇವಿ. ಅದನ್ನು ಕೇಳಿದರೆ ಪ್ರತಿಯೊಬ್ಬರಿಗೂ ಬದಲಾವಣೆಯ ನಿಜವಾದ ಗುಟ್ಟು ಪವಾಡವಲ್ಲ, ನಂಬಿಕೆ ಮತ್ತು ಸ್ವನಿಯಂತ್ರಣ ಎಂಬುದು ಅರ್ಥವಾಗುತ್ತದೆ. ಈ ಸತ್ಯವನ್ನು ತಿಳಿದವರು ತೀರಾ ಕಡಿಮೆ, ಆದರೆ ಇದು ಒಬ್ಬ ಸಾಮಾನ್ಯನ ಬದುಕನ್ನೇ ಬದಲಾಯಿಸುತ್ತದೆ. ಈ ಕಥೆಯನ್ನು ಕೊನೆಯವರೆಗೂ ತಾಳ್ಮೆಯಿಂದ ಕೇಳಿದರೆ ಶ್ರಾವಣ ಮಾಸದ 21 ಆದರೆ ಇದು ಒಬ್ಬ ಸಾಮಾನ್ಯನ ಬದುಕನ್ನೇ ಬದಲಾಯಿಸುತ್ತದೆ ಎನ್ನುತ್ತಾನೆ. ಈ ಕಥೆಯನ್ನು ಕೊನೆಯವರೆಗೂ ತಾಳ್ಮೆಯಿಂದ ಕೇಳಿದರೆ ಶ್ರಾವಣ ಮಾಸದ 21 ದಿನಗಳ ನಿಜವಾದ ಮೌಲ್ಯ ಏನೆಂದು ನಿಮಗೆ ತಿಳಿಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಮಹಾದೇವನ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಈಗಲೇ ಹರಹರ ಮಹಾದೇವ ಎಂದು ಬರೆಯಿರಿ. ಈಗ ಕಥೆಯನ್ನು ಗಮನವಿಟ್ಟು ಕೇಳಿ. ಅವಂತಿ ಊರಿನಲ್ಲಿ ಸೋಮದತ್ತನೆಂಬ ಯುವಕನಿದ್ದ. ಅವನು ಹೆತ್ತವರಿಗೆ ಒಬ್ಬನೇ ಮಗ. ಅವನ ತಂದೆ ಒಮ್ಮೆ ಊರಿನ ದೊಡ್ಡ ವರ್ತಕರಾಗಿದ್ದರು. ವ್ಯಾಪಾರದಲ್ಲಿ ಸಾಲು ಸಾಲು ನಷ್ಟವಾಗಿ ಇಡೀ ಆಸ್ತಿ ಕಳೆದುಕೊಂಡರು. ಈಗ ಅವರ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದವು. ಮನೆಗೆ ಯಾರು ಬರುವವರಿರಲಿಲ್ಲ. ಒಲೆಯಲ್ಲಿ ಬೆಂಕಿಯೂ ಉರಿಯುತ್ತಿರಲಿಲ್ಲ. ಸೋಮದತ್ತ ಹಗಲು ರಾತ್ರಿ ಕಷ್ಟಪಡುತ್ತಿದ್ದ. ಒಮ್ಮೆ ಹೊಲದಲ್ಲಿ ದುಡಿದರೆ ಇನ್ನೊಮ್ಮೆ ಕಾಡಿನಿಂದ ಸೌದೆ ತಂದು ಮಾರುತ್ತಿದ್ದ. ಮತ್ತೊಮ್ಮೆ ಊರಿನ ಅಂಗಡಿಗಳಲ್ಲಿ ಮೂಟೆ ಹೊರುತ್ತಿದ್ದ. ಆದರೂ ಬಂದ ಆದಾಯಕ್ಕಿಂತ ಕಷ್ಟಗಳೇ ಹೆಚ್ಚಾಗಿದ್ದವು. ಕ್ರಮೇಣ ಊರಿನ ಜನ ಅವನನ್ನು ನೋಡಿ ಎಳ್ಳಷ್ಟು ಕರುಣೆಯಿಲ್ಲದೆ ನಕ್ಕರು. ಒಬ್ಬ ಇವನ ಜಾತಕವೇ ಸರಿಯಿಲ್ಲ ಎಂದರೆ ಇನ್ನೊಬ್ಬ ದೇವರಿಗೆ ಇವನ ಕೂಗು ಕೇಳಿಸುವುದೇ ಇಲ್ಲ ಎಂದು ಚುಚ್ಚಿ ಮಾತನಾಡುತ್ತಿದ್ದ.
ಈ ಮಾತುಗಳನ್ನು ಅವನ ಮನಸ್ಸುಗಳು ನೋಯಿಸುತ್ತಿದ್ದವು. ಆದರೂ ವೃದ್ಧ ತಾಯಿಯ ಮುಂದೆ ಅವನು ಎಂದೂ ಕಣ್ಣೀರಿಡಲಿಲ್ಲ. ತಾಯಿ ಆಗಾಗ, ಮಗನೇ, ದೇವರಿಗೆ ತಡವಾಗಬಹುದು, ಆದರೆ ಎಂದಿಗೂ ಕೆಡುಕು ಮಾಡುವುದಿಲ್ಲ ಎನ್ನುತ್ತಿದ್ದಳು. ಆದರೆ ಸೋಮದತ್ತನಿಗೆ ದೇವರು ನಿಜವಾಗಿಯೂ ಇದ್ದರೆ ನನಗೆ ಇಷ್ಟೊಂದು ಶಿಕ್ಷೆ ಏಕೆ ಎಂಬ ಪ್ರಶ್ನೆ ಮೂಡುತ್ತಿತ್ತು. ಶ್ರಾವಣ ತಿಂಗಳು ಶುರುವಾಗಿ ಊರಿನ ಶಿವನ ದೇವಸ್ಥಾನದಲ್ಲಿ ಗಂಟೆಯ ನಾದ ಮುಗಿಲು ಮುಟ್ಟುತ್ತಿತ್ತು. ಜನ ಕವಡೆ ಹಿಡಿದು ಸಂಭ್ರಮಿಸುತ್ತಿದ್ದರು. ಎಲ್ಲೆಲ್ಲೂ ಭಕ್ತಿಯ ವಾತಾವರಣವಿದ್ದರೂ ಸೋಮದತ್ತನ ಮನಸ್ಸಿನಲ್ಲಿ ಮಾತ್ರ ನಿರಾಶೆ ಆವರಿಸಿತ್ತು. ಆಗಲೇ ಅವನಿಗೆ ಜನ ಕವಡೆ ಹಿಡಿದು ಸಂಭ್ರಮಿಸುತ್ತಿದ್ದರು. ಎಲ್ಲೆಲ್ಲೂ ಭಕ್ತಿಯ ವಾತಾವರಣವಿದ್ದರೂ ಸೋಮದತ್ತನ ಮನಸ್ಸಿನಲ್ಲಿ ಮಾತ್ರ ನಿರಾಶೆ ಆವರಿಸಿತ್ತು. ಆಗಲೇ ಅವನಿಗೆ ಹೊಳೆಯ ದಂಡೆಯಲ್ಲಿ ಒಬ್ಬ ತೇಜಸ್ವಿ ಋಷಿ ಭೇಟಿಯಾಗುತ್ತದೆ. ಅವರು ಅವನಿಗೆ 21 ದಿನಗಳ ಕಾಲ ಮುಂಜಾನೆಯೇ ಎದ್ದು 5 ನಿಯಮಗಳನ್ನು ಪಾಲಿಸಲು ಸೂಚಿಸುತ್ತಾರೆ. ಮಾರನೇ ದಿನದಿಂದಲೇ ಅವನು ಇದನ್ನು ಮಾಡಲು ನಿರ್ಧರಿಸುತ್ತಾನೆ. ಮೊದಲನೇ ದಿನ ಮುಂಜಾನೆ ಮಳೆ ಮತ್ತು ಬಿರುಗಾಳಿ ಜೋರಾಗಿದ್ದಾಗ ಇಷ್ಟು ಚಳಿಯಲ್ಲಿ ಯಾರು ಏಳುತ್ತಾರೆ, ನಾಳೆಯಿಂದ ಶುರು ಮಾಡು ಎಂದು ಅವನ ಮನಸ್ಸು ಹೆದರಿಸಿತು. ಆದರೆ ಅವನು ಆದನೆಯನ್ನು ಹದಗೆಡಿಸಿ ಸ್ನಾನ ಮಾಡಿ ಚೊಕ್ಕವಾದ ಬಟ್ಟೆಯಿಟ್ಟು ಗುಡಿಯತ್ತ ಹೊರಟನು. ದಾರಿಯಲ್ಲಿ ಕಾಲಿಗೆ ಮುಳ್ಳುಗಳು ಚುಚ್ಚಿದವು. ಕೆಸರಿನಿಂದ ಬಟ್ಟೆ ಹಾಳಾಯಿತು. ಆದರೂ ಅವನು ನಿಲ್ಲಲಿಲ್ಲ. ಗುಡಿ ತಲುಪಿದ ಸೋಮದತ್ತ ಲಿಂಗಕ್ಕೆ ಜಲಾಭಿಷೇಕ ಮಾಡಿ ಪೂರ್ತಿ ಮನಸ್ಸಿನಿಂದ ಓಂ ನಮಃ ಶಿವಾಯ ಎಂದು ಜಪಿಸತೊಡಗಿದನು. ಅಂದು ಮೊದಲ ಬಾರಿಗೆ ಅವನೊಳಗಿದ್ದ ಹೆದರಿಕೆ ಮತ್ತು ತಳಮಳ ಶಾಂತವಾದಂತೆ ಭಾಸವಾಯಿತು. ಗುಡಿಯಿಂದ ಹೊರಬಂದಾಗ ವೃದ್ಧ ಭಿಕ್ಷುಕನೊಬ್ಬ ಹಸಿ ಕಣ್ಣಿನಿಂದ ಕುಳಿತಿದ್ದನು ಕಂಡನು. ಸೋಮದತ್ತನ ಬಳಿ ತಾಯಿ ಕಟ್ಟಿಕೊಟ್ಟಿದ್ದ 2 ರೊಟ್ಟಿಗಳಷ್ಟೇ ಇದ್ದವು. ಇದನ್ನು ಕೊಟ್ಟು ಬಿಟ್ಟರೆ ಇಡೀ ದಿನ ನಾನು ಹಸಿವಿನಿಂದ ಇರಬೇಕಲ್ಲವೇ ಎಂದು ಒಂದು ಕ್ಷಣ ಅನಿಸಿತು. ಆದರೆ ಮಾರನೇ ಕ್ಷಣವೇ ಋಷಿ ಹೇಳಿದ 4ನೇ ನಿಯಮ ನೆನಪಾಯಿತು. ಪ್ರತಿದಿನ ಯಾವುದಾದರೂ ಒಂದು ಜೀವಿಗೆ ನಿಸ್ವಾರ್ಥವಾಗಿ ನೆರವಾಗುವುದು. ಯೋಚಿಸದೆ ತನ್ನೆರಡು ರೊಟ್ಟಿಗಳನ್ನು ಆರುದ್ದನಿಗೆ ನೀಡಿದನು. ಆರುದ್ದ ನಡುಗುವ ಕೈಗಳಿಂದ ಉಂಡು ಆನಂದ ಭಾಷ್ಮ ಸುರಿಸುತ್ತಾ, ಮಗನೇ, ಇಂದು ನೀನು ನನಗೆ ಬರೀ ಊಟ ಕೊಡಲಿಲ್ಲ, ನಿನ್ನ ಭಾಗ್ಯದ ಬಾಗಿಲನ್ನೇ ತೆರೆದೆ ಎಂದು ಹಾರೈಸಿದನು. ಸೋಮದತ್ತ ನಕ್ಕರು ಆ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇಡೀ ದಿನ ಖಾಲಿ ಹೊಟ್ಟೆಯಲ್ಲೇ ದುಡಿದು ಸಂಜೆಗೆ ಸಂಪೂರ್ಣ ದಣೆದು ಮನೆಗೆ ಬಂದಾಗ ತಾಯಿ ಏಕೆ ಉಣ್ಣಲಿಲ್ಲ ಮಗನೇ ಎಂದು ಕೇಳಿದಳು. ತಾನು ಮಾಡಿದ ದಾನವನ್ನ ಹೇಳಿಕೊಳ್ಳಲು ಇಷ್ಟವಿಲ್ಲದೆ ವಿಷಯವನ್ನ ತೇಲಿಸಿದನು. ರಾತ್ರಿ ಮಲಗುವ ಮುನ್ನ ದಿನದ ಘಟನೆಗಳನ್ನು ನೆನಪಿಸಿಕೊಂಡಾಗ ವರ್ಷಗಳ ನಂತರ ಮನಸ್ಸಿನಲ್ಲಿ ಒಂದು ಅಚ್ಚರಿಯ ನೆಮ್ಮದಿ ಮೂಡಿದ್ದು ಅವನಿಗೆ ಅನುಭವವಾಯಿತು. ಅವನು ಮಾರನೇ ದಿನವೂ ಇದೇ ನಿಯಮ ಪಾಲಿಸಲು ನಿರ್ಧರಿಸಿದನು. ಆದರೆ ಅವನ ಈ ತಪಸ್ಸನ್ನು ಬರೀ ಅವನ ಸೋಮಾರಿತನ ಮಾತ್ರವಲ್ಲ, ಅವನ ಬದಲಾಗುತ್ತಿರುವ ನಡತೆ ಇಷ್ಟವಾಗದ ಕೆಲವರು ಗಮನಿಸುತ್ತಿದ್ದಾರೆಂದು ಅವನಿಗೆ ತಿಳಿದಿರಲಿಲ್ಲ. ಸೋಮದತ್ತನ ತಂದೆಯನ್ನ ವರ್ಷಗಳಿಂದ ಕೀಳಾಗಿ ನೋಡುತ್ತಿದ್ದ ಊರಿನ ಶ್ರೀಮಂತ ಸಾಹುಕಾರ ಇವನು ದಿನವೂ ಮುಂಜಾನೆ ದೇವಸ್ಥಾನಕ್ಕೆ ಹೋಗುವುದನ್ನು ಕಂಡುಕೊಂಡನು. ಈ ಹುಡುಗ ಹೀಗೆಯೇ ಜನರ ನಂಬಿಕೆ ಗೆಲ್ಲುತ್ತಾ ಹೋದರೆ ಊರಿನಲ್ಲಿ ಇವನಿಗೆ ಗೌರವ ಹೆಚ್ಚಾಗುತ್ತದೆ. ಹಾಗಾಗುವ ಮುನ್ನ ಇವನ ನಂಬಿಕೆಯನ್ನು ಮುರಿಯಬೇಕು ಎಂದು ತನ್ನ ಆಳುಗಳಿಗೆ ಕೆಟ್ಟ ಹೊಂಚು ಹಾಕಲು ತಿಳಿಸಿದನು. ಅತ್ತ ಸೋಮದತ್ತನಿಗೆ ಈ ಸಂಚಿನ ಅರಿವಿರಲಿಲ್ಲ. ಅವನು ಶಿವನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ತನ್ನ 21 ದಿನಗಳ ತಪಸ್ಸಿನಲ್ಲಿ ಮುನ್ನಡೆಯುತ್ತಿದ್ದನು. ಆದರೆ ಶ್ರಾವಣ ಮಾಸದ 3ನೇ ದಿನ ಅವನ ಬದುಕಿನಲ್ಲಿ ಬಿರುಗಾಳಿಯನ್ನೇ ತರಲಿತ್ತು. ಅಂದೇ ಅವನ ನಂಬಿಕೆ ದೊಡ್ಡದ್ದೋ ಅಥವಾ ಅವನ ಮುಂದಿರುವ ಕಷ್ಟಗಳು ದೊಡ್ಡವೋ ಎಂಬ ಪರೀಕ್ಷೆಯಾಗಬೇಕಿತ್ತು. ಅದು ಶ್ರಾವಣ ಮಾಸದ 3ನೇ ದಿನ. ರಾತ್ರಿಯಿಡೀ ಜೋರು ಮಳೆಯಾಗಿ ಸಿಡಿಲು ಸದ್ದಿಗೆ ಅಬ್ಬರವೇ ನಡುಗುತ್ತಿತ್ತು. ಆದರೂ ಮುಂಜಾನೆಯಾಗುತ್ತಿದ್ದಂತೆ ಸೋಮದತ್ತನ ಕಣ್ಣುಗಳು ತಾನಾಗೇ ತೆರೆಯಿತು. ಅವನು ಏಳುವಷ್ಟರಲ್ಲಿ ಹೊರಗೆ ಕುದುರೆಗಳ ಓಟ ಸದ್ದು ಕೇಳಿಸುತ್ತಿತ್ತು. ಸಾಹುಕಾರ ತನ್ನ ಆಳುಗಳೊಂದಿಗೆ ಮನೆಯ ಮುಂದೆ ಬಂದು ನಿಂತಿದ್ದನು. ಸಾಹುಕಾರನ ಮುಖದಲ್ಲಿ ಅಹಂಕಾರ ಎದ್ದು ಕಾಣುತ್ತಿತ್ತು. ಅವನು ಗಟ್ಟಿಯಾಗಿ, ಸೋಮದತ್ತ, ನಿನ್ನ ಅಪ್ಪ ವರ್ಷಗಳ ಹಿಂದೆ ನನ್ನ ಬಳಿ ಸಾಲ ಪಡೆದಿದ್ದನು.
ಇಂದು ಸಂಜೆಯೊಳಗೆ ಸಾಲ ತೀರಿಸು, ಇಲ್ಲದಿದ್ದರೆ ಈ ಮನೆಯನ್ನ ಜಪ್ತಿ ಮಾಡುತ್ತೇನೆ ಎಂದು ಬೆದರಿಸಿದನು. ತಾಯಿ ಕಣ್ಣೀರಿಡತೊಡಗಿದಳು. ಸೋಮದತ್ತ ತನ್ನಗೆ, ಸಾಹುಕಾರರೇ, ಸ್ವಲ್ಪ ಸಮಯ ಕೊಡಿ, ನಾನು ಕಷ್ಟಪಟ್ಟು ನಿಮ್ಮ ಪ್ರತಿಯೊಂದು ಕಾಸನ್ನ ತೀರಿಸುತ್ತೇನೆ ಎಂದನು. ಆದರೆ ಸಾಹುಕಾರ ಬಡವನು ಎಂದು ಸಾಲ ತೀರಿಸಲಾರ, ನಿನ್ನ ದೇವರು ನಿನಗೆ ನೆರವಾಗುವುದಿಲ್ಲ ಎಂದು ಎಚ್ಚರಿಸಿ ಹೊರಟನು. ಇದನ್ನು ಕೇಳಿ ಮನೆಯಲ್ಲೆಲ್ಲ ಭೀತಿ ಆವರಿಸಿತ್ತು. ತಾಯಿ ನಡುಗುತ್ತಾ, ಮಗನೇ, ಇಂದು ಗುಡಿಗೆ ಹೋಗಬೇಡ, ಮೊದಲು ಹಣದ ದಾರಿ ನೋಡು, ಇಲ್ಲದಿದ್ದರೆ ಬೀದಿಗೆ ಬೀಳುತ್ತೇವೆ ಎಂದಳು. ಸೋಮದತ್ತನ ಮನಸ್ಸು ತೂಗಾಡಿತು. ಒಂದು ಕಡೆ 21 ದಿನಗಳ ನಿಯಮ, ಇನ್ನೊಂದು ಕಡೆ ಮನೆಯ ಚಿಂತೆ. ಆಗಲೇ ಅವನಿಗೆ ಋಷಿಯ ಮಾತು ನೆನಪಾಯಿತು. ಪರಿಸ್ಥಿತಿಯು ನಿನ್ನನ್ನು ದೂರ ತಳ್ಳಲು ನೋಡಿದಾಗ ನಿಯಮದ ನಿಜವಾದ ಪರೀಕ್ಷೆಯಾಗುತ್ತದೆ. ಅವನು ತಾಯಿಯ ಕಾಲಿಗೆ ಬಿದ್ದು, ಅಮ್ಮ, ನಾನು ಮೊದಲು ಶಿವನ ಕಾಲಿಗೆ ಬಿದ್ದು ಪ್ರಾರ್ಥಿಸುತ್ತೇನೆ, ಆಮೇಲೆ ಇಡೀ ದಿನ ದುಡಿದು ಹಣ ಹೊಂದಿಸುತ್ತೇನೆ. ಇಂದು ನಿಯಮದಿಂದ ಹಿಂದೆ ಸರಿದರೆ ಬದುಕಿರಿ, ನನ್ನ ಮೇಲೆಯೇ ನನಗೆ ನಂಬಿಕೆ ಇರುವುದಿಲ್ಲ ಎಂದು ಹೇಳಿ ಮಳೆಯಲ್ಲಿಯೇ ಹೊರಟನು. ದಾರಿಯಲ್ಲಿ ಹಲವರು ಅವನನ್ನು ನೋಡಿ ನಕ್ಕರು. ಮನೆ ಹೋಗುವಂತಿದೆ, ಇವನಿಗೆ ಪೂಜೆ ಬೇಕಂತೆ ಎಂದು ಎಲ್ಲಾಡಿದರು. ಸೋಮದತ್ತ ಯಾವುದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಗುಡಿಗೆ ತಲುಪಿ ಲಿಂಗಕ್ಕೆ ಜಲಾಭಿಷೇಕ ಮಾಡಿ, ಹೇ ಮಹಾದೇವ, ನನಗೆ ಹಣ ಬೇಡ, ಯಾವುದೇ ಕಷ್ಟ ಬಂದರೂ ಸತ್ಯವಾದ ದಾರಿ ಬಿಡದಂತೆ ಧೈರ್ಯ ಕೊಡು ಅಷ್ಟೇ ಎಂದು ಬೇಡಿದನು. ಕಣ್ಣು ತೆರೆದಾಗ ಗುಡಿಯ ಮೂಲೆಯಲ್ಲಿ ಅಂದು ರೊಟ್ಟಿ ತಿಂದಿದ್ದ ಅದೇ ವೃದ್ಧೆ ಕುಳಿತಿದ್ದನ್ನ ನೋಡಿದನು. ವೃದ್ಧೆ ನಕ್ಕು, ಮಗನೇ, ಇಂದು ನಿನ್ನ ಬಳಿ ಕೊಡುವುದಕ್ಕೆ ಏನಾದರೂ ಇದೆಯೇ ಎಂದು ಕೇಳಿದಳು. ಸೋಮದತ್ತನ ಬಳಿ ತಾಯಿ ಕಟ್ಟಿಕೊಟ್ಟಿದ್ದ 1 ಹಿಡಿ ಕಡಲೆಕಾಳು ಮಾತ್ರ ಇತ್ತು. ಅವನು ಯೋಚಿಸದೆ ಆ ಕಡಲೆ ಕಾಳುಗಳನ್ನು ವೃದ್ಧನಿಗೆ ನೀಡಿದನು. ವೃದ್ಧನು ಪ್ರೀತಿಯಿಂದ, ಯಾರ ನಂಬಿಕೆಯ ಹಸಿವಿಗಿಂತ ದೊಡ್ಡದ್ದು ಅವನ ಮುಂದಿನ ದಿನಗಳು ಹೆದರಿಕೆಗಿಂತ ದೊಡ್ಡದಾಗಿರುತ್ತವೆ ಎಂದು ಹಾರೈಸಿ ಹೊರಟು ಹೋದನು. ಸೋಮದತ್ತನಿಗೆ ಆ ಮಾತು ಅರ್ಥವಾಗದಿದ್ದರೂ ಮನಸ್ಸಿನಲ್ಲಿ ಶಾಂತಿ ಇತ್ತು. ಇಡೀ ದಿನ ಕೆಲಸ ಹುಡುಕುತ್ತಾ ಅಲೆದಾಗ ಕಾಡಿನಲ್ಲಿ ಅಪರೂಪದ ಸೌದೆ ಕಡಿಯುವ ಕೆಲಸ ಸಿಕ್ಕಿತ್ತು. ಸಂಜೆಯವರೆಗೆ ಕಷ್ಟಪಟ್ಟು ದುಡಿದಾಗ ಅಂದುಕೊಂಡಿದ್ದಿನ ಹೆಚ್ಚಿನ ಕೂಲಿ ಸಿಕ್ಕಿತ್ತು. ಸಾಹುಕಾರನಿಗೆ ಸ್ವಲ್ಪ ಹಣ ಕೊಡಬಹುದು ಎಂದು ಖುಷಿಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಆಗ ದಿಢೀರನೆ ಹೊಳೆಯ ರಭಸಕ್ಕೆ ಚಿಕ್ಕ ಹುಡುಗನೊಬ್ಬ ಕೊಚ್ಚಿ ಹೋಗುತ್ತಿದ್ದನ್ನ ಕಂಡನು. ಸುತ್ತಲೂ ನಿಂತಿದ್ದ ಜನ ನೋಡುಗರಾಗಿದ್ದರು. ಸೋಮದತ್ತನ ಮುಂದೆ ದೊಡ್ಡ ಧರ್ಮ ಸಂಕಟವಿತ್ತು. ಹುಡುಗನನ್ನ ಬದುಕಿಸಲು ನೀರಿಗೆ ಹಾರಿದರೆ ಕೈಯಲ್ಲಿದ್ದ ಹಣ ಕೊಚ್ಚಿ ಹೋಗಿ ಮನೆ ಜಪ್ತಿಯಾಗುತ್ತದೆ. ಹಣ ಕಾಯ್ದುಕೊಂಡರೆ ಮಗುವಿನ ಜೀವ ಹೋಗುತ್ತದೆ. ಒಂದು ಕ್ಷಣದ ಹೋರಾಟದ ನಂತರ ಅವನಿಗೆ ಋಷಿಯ 4ನೇ ನಿಯಮ ನೆನಪಾಯಿತು. ಪ್ರತಿದಿನ ಜೀವಿಯೊಂದಕ್ಕೆ ನಿಸ್ವಾರ್ಥವಾಗಿ ನೆರವಾಗುವುದು. ಮರುಕ್ಷಣವೇ ಜೀವದ ಹಂಗು ತೊರೆದು ನೀರಿಗೆ ಹಾರಿದನು. ನೀರಿನ ರಭಸಕ್ಕೆ ಅವನು ಕೊಚ್ಚಿ ಹೋಗತೊಡಗಿದ್ದನು. ಕೈಯಲ್ಲಿದ್ದ ಹಣದ ಮೂಟೆಯೂ ಕಳೆದು ಹೋಯಿತು. ಆದರೂ ಕಷ್ಟಪಟ್ಟು ಆ ಹುಡುಗನನ್ನ ದಂಡೆಗೆ ತಂದು ಬದುಕಿಸಿದನು. ಜನ ಅವನ ಸಾಹಸವನ್ನ ಮೆಚ್ಚಿದರು. ಆದರೆ ಸೋಮದತ್ತನ ಮುಖದಲ್ಲಿ ನಗುವಿರಲಿಲ್ಲ. ಸಾಹುಕಾರನಿಗೆ ಹಣ ಹೇಗೆ ಕೊಡಬಹುದೆಂಬ ಚಿಂತೆಯಲ್ಲೇ ಒದ್ದೆಯಾಗಿ ದಣಿದು ಬರಿಗೈಯಲ್ಲಿ ಮನೆಯತ್ತ ನಡೆದನು. ಆದರೆ ಅವನು ಬದುಕಿಸಿದ ಹುಡುಗ ಸಾಮಾನ್ಯನಲ್ಲ, ಅರಸನ ಏಕೈಕ ಪುತ್ರನೆಂಬುದು ಅವನಿಗೆ ತಿಳಿದಿರಲಿಲ್ಲ. ಆ ಅರಸನ ಒಂದು ಡಂಗೂರವು ಮಾರನೇ ದಿನ ಇಡೀ ಊರಿನ ಅಣೆಬರಹವನ್ನೇ ಬದಲಿಸಲಿತ್ತು. ಮಾರನೆಯ ದಿನ ಬೆಳಗ್ಗೆ ಇಡೀ ಅವಂತಿ ಊರಿನಲ್ಲಿ ನಗಾರಿ ಸುದ್ದಿ ಕೇಳಿಸಿತು. ನಿನ್ನೆ ಹೊಳೆಯಲ್ಲಿ ಹಾರಿ ರಾಜಕುಮಾರನನ್ನ ಬದುಕಿಸಿದ ಯುವಕ ತಕ್ಷಣ ಅರಮನೆಯ ಓಲಗಕ್ಕೆ ಬರಬೇಕು. ಅರಸರು ಅವನಿಗೆ ಮರ್ಯಾದೆ ಮಾಡಲು ಬಯಸಿದ್ದಾರೆ ಎಂದು ಅರಮನೆಯ ಆಳುಗಳು ಸಾರುತ್ತಿದ್ದರು. ಇದನ್ನು ಕೇಳಿ ಊರಿನ ಜನ ಅಚ್ಚರಿಪಟ್ಟರು. ನಿನ್ನೆಯವರೆಗೆ ಸೋಮದತ್ತನನ್ನು ನೋಡಿ ನಕ್ಕವರೆಲ್ಲ ಇಂದು ಅವನ ಮನೆಯ ಮುಂದೆ ಬಂದು ನಿಂತರು. ಸಾಹುಕಾರನ ಮುಖ ಕಪ್ಪಿಟ್ಟಿತ್ತು. ಸೋಮದತ್ತನಿಗೆ ರಾಜಾಶ್ರಯ ಸಿಕ್ಕರೆ ತನ್ನ ಆಟ ನಡೆಯುವುದಿಲ್ಲ ಎಂದು ತಿಳಿದು ತನ್ನ ಆಳುಗಳಿಗೆ ಚಿನ್ನದ ನಾಣ್ಯ ನೀಡಿ ರಾಜಕುಮಾರನನ್ನು ಬದುಕಿಸಿದ್ದು ಸೋಮದತ್ತನಲ್ಲ ಎಂದು ಸುಳ್ಳು ಹೇಳಿ ಎಂದು ಸಂಚು ಹೂಡಿದನು. ಅತ್ತ ಸೋಮದತ್ತನಿಗೆ ಈ ಸಂಚಿನ ಅರಿವಿರಲಿಲ್ಲ. ಅವನು ಎಂದಿನಂತೆಯೇ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಲಿಂಗಕ್ಕೆ ನೀರೆರೆದು ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದನು. ಏ ಮಹಾದೇವ, ನನಗೆ ಗೌರವ ಬೇಡ, ಸತ್ಯದ ಜೊತೆ ಇರಲು ಶಕ್ತಿ ಕೊಡು ಅಷ್ಟೇ ಎಂದು ಬೇಡಿದನು.
ಗುಡಿಯಿಂದ ಬರುವಾಗ ಮತ್ತೆ ಆ ತೇಜಸ್ವಿ ವೃದ್ಧ ಸಿಕ್ಕನು. ವೃದ್ಧ ನಕ್ಕನು. ಮಗನೇ, ಇಂದು ನಿನ್ನ ಮುಂದೆ ಹಣ, ಮರ್ಯಾದೆ ಮತ್ತು ಸತ್ಯ ಮೂರು ಒಟ್ಟಿಗೆ ನಿಲ್ಲುತ್ತವೆ. ಸತ್ಯವನ್ನ ಬಿಡುವವನ ಕೈಯಿಂದ ಹಣ ಮತ್ತು ಮರ್ಯಾದೆ ಎರಡೂ ಹೊರಟು ಹೋಗುತ್ತವೆ, ನೆನಪಿಡು ಎಂದನು. ಸೋಮದತ್ತನ ವೃದ್ಧನ ಆಶೀರ್ವಾದ ಪಡೆದು ಅರಮನೆಗೆ ಹೋದನು. ರಾಜಸ್ಥಾನದಲ್ಲಿ ಅರಸನ ಬಳಿ ಕುಳಿತಿದ್ದ ರಾಜಕುಮಾರ ಸೋಮದತ್ತನನ್ನು ನೋಡುತ್ತಿದ್ದಂತೆ ಓಡಿ ಬಂದು, ಅಪ್ಪಾಜಿ, ತನ್ನ ಜೀವದ ಹಂಗು ತೊರೆದು ನನ್ನನ್ನು ಬದುಕಿಸಿದ್ದು ಇವನೇ ಎಂದು ಅಪ್ಪಿಕೊಂಡನು. ಇಡೀ ಓಲಗವೇ ಚಪ್ಪಾಳೆ ತಟ್ಟಿತು. ಆದರೆ ಆಗ ಸಾಹುಕಾರನ ಆಳುಗಳು ಮುಂದೆ ಬಂದು, ಅರಸರೇ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನೀರಿಗೆ ಹಾರಿದ್ದು ಬೇರೊಬ್ಬ, ಇವನು ಬಹುಮಾನಕ್ಕಾಗಿ ಬಂದಿದ್ದಾನೆ ಎಂದು ಸುಳ್ಳು ಆರೋಪ ಮಾಡಿದರು. ಓಲಗದಲ್ಲಿ ಮೌನ ಆವರಿಸಿತು. ಅರಸರು, ಸೋಮದತ್ತ, ನಿನ್ನ ಬಳಿ ಸಾಕ್ಷಿ ಇದೆಯೇ ಎಂದು ಕೇಳಿದರು. ಸೋಮದತ್ತ ತನ್ನಗೆ, ಅರಸರೇ, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಅನಿಸಿದರೆ ಹೊರಟು ಹೋಗುತ್ತೇನೆ. ನಾನು ಬಹುಮಾನಕ್ಕಾಗಿ ರಾಜಕುಮಾರನ್ನ ಬದುಕಿಸಲಿಲ್ಲ, ಜೀವ ಉಳಿಸಲು ಬದುಕಿಸಿದೆ ಎಂದನು. ಅವನ ಮಾತು ಇಡೀ ಸಭೆಯನ್ನ ಮಂತ್ರಮುಗ್ಧಗೊಳಿಸಿತ್ತು. ಆಗ ಬಾಗಿಲ ಬಳಿ ಒಬ್ಬ ವೃದ್ಧ ಬಂದನು. ಅವನು ಸೋಮದತ್ತ ರೊಟ್ಟಿ ಮತ್ತು ಕಡಲೆ ಕಾಳು ಕೊಟ್ಟಿದ್ದ ಅದೇ ಭಿಕ್ಷುಕ. ಆ ವೃದ್ಧ ಅರಸರಿಗೆ ತಲೆಬಾಗಿ, ಅರಸರೇ, ನಾನು ಇದನ್ನು ಕಣ್ಣಾರೆ ಕಂಡಿದ್ದೇನೆ. ಈ ಹುಡುಗ ಮೊದಲು ತನ್ನ ಹಣವನ್ನು ನೋಡಲಿಲ್ಲ, ಆಮೇಲೆ ತನ್ನ ಜೀವವನ್ನೂ ನೋಡಲಿಲ್ಲ. ಇವನು ಹಾರಿಲ್ಲದಿದ್ದರೆ ರಾಜಕುಮಾರ ಬದುಕುತ್ತಿರಲಿಲ್ಲ ಎಂದನು. ಊರಿನ ಜನರು ಇದನ್ನು ಬೆಂಬಲಿಸಿದರು. ಸಾಹುಕಾರನ ಸಂಚು ಬಯಲಾಯಿತು. ಅರಸರು ಕೋಪಗೊಂಡು ಸಾಹುಕಾರನನ್ನು ಕರೆಸಿ ತಕ್ಕ ಶಿಕ್ಷೆ ವಿಧಿಸಿದರು. ಅಲ್ಲದೆ ಸೋಮದತ್ತನ ತಂದೆಯ ಸಾಲವನ್ನು ರದ್ದುಗೊಳಿಸಿ ಸಾಹುಕಾರನಿಂದ ದಂಡ ವಸೂಲಿ ಮಾಡಲು ಆಜ್ಞಾಪಿಸಿದರು. ಇಡೀ ಓಲಗ ಹರಹರ ಮಹಾದೇವ ಎಂದು ಜಯಘೋಷಣೆ ಮಾಡಿತು. ಅರಸರು ಸೋಮದತ್ತನಿಗೆ ಚಿನ್ನದ ನಾಣ್ಯಗಳು ಹಾಗೂ ಅರಮನೆಯಲ್ಲಿ ಹುದ್ದೆ ನೀಡಲು ಮುಂದಾದಾಗ ಸೋಮದತ್ತ, ಅರಸರೇ, ನನಗೆ ಬಹುಮಾನ ಕೊಡುವುದಿದ್ದರೆ ನಮ್ಮ ಊರಿನ ಬಡವರಿಗೆ ಊಟ ಮತ್ತು ನೀರಿನ ಅನುಕೂಲ ಮಾಡಿ, ಅದೇ ನನಗೆ ದೊಡ್ಡ ಗೌರವ ಎಂದನು. ಅವನ ನಿಸ್ವಾರ್ಥತೆಗೆ ಮೆಚ್ಚಿ ಅರಸರು ತಕ್ಷಣವೇ ಊರಲ್ಲೆಲ್ಲ ಅನ್ನದಾನಕ್ಕೆ ಆಜ್ಞೆ ಮಾಡಿದರು. ಅಂದು ರಾತ್ರಿ ಸೋಮದತ್ತನ ಮನೆಗೆ ಬಂದು ಶಿವನನ್ನ ನೆಂದು ಮಲಗಿದಾಗ ಅರ್ಧರಾತ್ರಿಯಲ್ಲಿ ಬಾಗಿಲನ್ನು ಯಾರು 3 ಬಾರಿ ತಟ್ಟಿದರು. ಸೋಮದತ್ತ ಬಾಗಿಲು ತೆರೆದಾಗ ಎದುರಿಗೆ ಅದೇ ತೇಜಸ್ವಿ ವೃದ್ಧ ನಿಂತಿದ್ದನು. ಆದರೆ ಅವರ ಮುಖದ ತೇಜಸ್ಸು ಸಾಮಾನ್ಯವಾಗಿದ್ದಿರಲಿಲ್ಲ. ಇಡೀ ಅಂಗಳವೇ ದಿವ್ಯ ಬೆಳಕಿನಿಂದ ತುಂಬಿ ಹೋಗಿತ್ತು. ಸೋಮದತ್ತ ಕಾಲಿಗೆ ಬಿದ್ದು, ಗುರುಗಳೇ, ನೀವು ಯಾರು ಎಂದಾಗ ಆ ವೃದ್ಧನಕ್ಕು, ಮಗನೇ, ಮನುಷ್ಯನ ಪರೀಕ್ಷೆಗೆ ದೇವರು ಒಮ್ಮೊಮ್ಮೆ ಸಾಮಾನ್ಯ ರೂಪದಲ್ಲಿ ಬರುತ್ತಾನೆ. ನೀನು ರೊಟ್ಟಿ ಕೊಟ್ಟ ವೃದ್ಧ, ಕಡಲೆ ಕಾಳು ಕೊಟ್ಟ ಭಿಕ್ಷುಕ ಮತ್ತು ಅರಮನೆಯಲ್ಲಿ ಸಾಕ್ಷಿ ಹೇಳಿದವನು ಬೇರಾರೂ ಅಲ್ಲ, ಸಾಕ್ಷಾತ್ ನಾನೇ. ನಾನು ನಿನ್ನ ಮನಸ್ಸನ್ನು ಪರೀಕ್ಷಿಸುತ್ತಿದ್ದೆ ಎಂದನು. ಇದನ್ನು ಕೇಳಿ ಸೋಮದತ್ತನ ಕಣ್ಣಿನಲ್ಲಿ ಆನಂದ ಭಾಷ್ಮ ಹರಿಯಿತು. ವೃದ್ಧ ಮುಂದುವರೆದು, ನೀನು ನೆರವಿಗೆ ಪ್ರತಿಯಾಗಿ ಏನನ್ನೂ ಕೇಳಲಿಲ್ಲ, ಭಕ್ತಿಗೆ ಪ್ರತಿಯಾಗಿ ಹಣ ಕೇಳಲಿಲ್ಲ, ಕಷ್ಟವನ್ನು ನಿನ್ನ ನಂಬಿಕೆಗಿಂತ ದೊಡ್ಡದ್ದು ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಶಿವನ ಒಲವು ನಿನ್ನ ಮೇಲಿದೆ ಎಂದನು. ಋಷಿಯು ಸೋಮದತ್ತನ ತಲೆಯ ಮೇಲೆ ಕೈಯಿಟ್ಟ ತಕ್ಷಣವೇ ಅವನೊಳಗಿದ್ದ ಹೆದರಿಕೆ, ಬೇಸರವೆಲ್ಲವೂ ಮಾಯವಾಗಿ ಮನಸ್ಸು ಶಾಂತವಾಯಿತು. ಶ್ರಾವಣದ ನಿಜವಾದ ಗುಟ್ಟು ನೀರು ಹೊಯ್ಯುವುದಲ್ಲ, ನಿನ್ನೊಳಗಿನ ಅಹಂಕಾರವನ್ನು, ಸೋಮಾರಿತನವನ್ನು, ಕೋಪ ಮತ್ತು ಸ್ವಾರ್ಥವನ್ನು ಶಿವನಿಗೆ ಅರ್ಪಿಸುವುದರಲ್ಲಿದೆ. 21 ದಿನಗಳ ಕಾಲ ಆತ್ಮ ಸಂಯಮಯ, ನೆರವು ಮತ್ತು ಸತ್ಯವನ್ನು ಕಾಯ್ದುಕೊಳ್ಳುವವನ ಹಣೆಬರವೇ ಬದಲಾಗುತ್ತದೆ ಎಂದು ಹೇಳಿ ಅವರು ಮಾಯವಾದರು. ಮಾರನೇ ದಿನ ಸೋಮದತ್ತನ ಮುಖದಲ್ಲಿ ತಪಸ್ಸಿನ ದಿವ್ಯ ಬೆಳಕಿತ್ತು. ಅರಸರು ಅವನಿಗೆ ಊರಿನ ಧಾನ್ಯಾಗಾರ ಮತ್ತು ಜನಸೇವೆಯ ಹೊಣೆಯನ್ನ ನೀಡಿದರು. ಕೆಲವೇ ವರ್ಷಗಳಲ್ಲಿ ಊರು ಸಮೃದ್ಧಿಯಾಯಿತು. ಬಡವರಿಗೆ ಊಟ, ದಾರಿಹೋಕರಿಗೆ ತಂಗುದಾಣ ಹಾಗೂ ಶ್ರಾವಣ ಮಾಸದಲ್ಲಿ ಸಾವಿರಾರು ಜನರಿಗೆ ಅನ್ನದಾನದ ವ್ಯವಸ್ಥೆಯಾಯಿತು. ಸಾಹುಕಾರನು ತನ್ನ ತಪ್ಪನ್ನ ಒಪ್ಪಿಕೊಂಡು ಸೋಮದತ್ತನ ಕ್ಷಮೆ ಕೇಳಿದನು. ಸೋಮದತ್ತ ಅವರನ್ನ ಅಪ್ಪಿಕೊಂಡು ತಪ್ಪನ್ನ ಒಪ್ಪಿಕೊಂಡ ದಿನವೇ ಮನುಷ್ಯನ ಹೊಸ ಬದುಕು ಶುರುವಾಗುತ್ತದೆ ಎಂದನು. ವರ್ಷಗಳ ನಂತರ ಶ್ರಾವಣ ಬಂದಾಗ ಇಡೀ ಊರು ಮುಂಜಾನೆ ಎದ್ದು ಭಕ್ತಿಯಿಂದ ಶಿವನನ್ನ ಪೂಜಿಸುತ್ತಿತ್ತು. ಈ ಬದಲಾವಣೆ
ಪವಾಡದಿಂದಾಗಲಿಲ್ಲ, ಒಬ್ಬ ಹುಡುಗನ ನಂಬಿಕೆ ಮತ್ತು ಒಳ್ಳೆಯ ಕೆಲಸಗಳಿಂದಾಯಿತು ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಕಥೆಯನ್ನು ಮುಗಿಸುತ್ತಾ ಶಿವನು ಪಾರ್ವತಿಯನ್ನು ನೋಡಿ, ದೇವಿ, ಜಗತ್ತಿನಲ್ಲಿ ಹಲವರು ಶ್ರಾವಣದಲ್ಲಿ ನೀರೆರೆಯುತ್ತಾರೆ, ಉಪವಾಸವಿರುತ್ತಾರೆ. ಆದರೆ ಯಾರು ಇದರ ಜೊತೆಗೆ ಆತ್ಮ ಸ್ವಯಂವಯ, ಸತ್ಯ ಮತ್ತು ಕರುಣೆಯನ್ನು ಸೇರಿಸಿಕೊಳ್ಳುತ್ತಾರೋ ಅವರಿಗೆ ಶ್ರಾವಣವು ಬದುಕನ್ನೇ ಬದಲಾಯಿಸುವ ಪರ್ವಕಾಲವಾಗುತ್ತದೆ ಎನ್ನುತ್ತಾನೆ. ನೆನಪಿಡು, ನಾನು ಬರೀ ನೀರಿನ ಅಭಿಷೇಕ ಮಾಡುವುದರಿಂದ ಒಲಿಯುವುದಿಲ್ಲ. ಇನ್ನೊಬ್ಬರ ಕಣ್ಣೀರು ಒರೆಸುವ, ಹಸಿದವನಿಗೆ ಊಟ ಕೊಡುವ ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುವ ಮನಸ್ಸಿಗೆ ಒಲಿಯುತ್ತೇನೆ ಎನ್ನುತ್ತಾನೆ ಶಿವದೇವ. ಇದನ್ನು ಕೇಳಿ ಪಾರ್ವತಿಯು ಶಿವನ ಕಾಲಿಗೆ ಬಿದ್ದು, ಮಹಾದೇವ, ಹಣೆ ಬರಹ ಬದಲಾಯಿಸಲು ಪವಾಡಕ್ಕೆ ಕಾಯಬಾರದು, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ಎಂದು ಈಗ ನನಗೆ ಅರ್ಥವಾಯಿತು ಎಂದಳು. ಶಿವನು ನಕ್ಕು ಇಡೀ ಜಗತ್ತನ್ನು ಹಾರೈಸಿದನು. ಗೆಳೆಯರೇ, ಶ್ರಾವಣದ ಈ ಸುಂದರ ಸಂದೇಶ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಉತ್ತಮ ಸಮಾಚಾರಗಳಿಗಾಗಿ ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಬರೆಯಿರಿ. ಹಾಗೆಯೇ ಈ ವಿಡಿಯೋವನ್ನು ಯಾವ ಊರಿನಿಂದ ನೋಡುತ್ತಿದ್ದೀರಾ ಎಂದು ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.